ಹಾಯ್ ಸ್ನೇಹಿತರೆ, ಇವತ್ತಿನ ವರ್ಕೌಟು ಹೀಗೆ ನಾನು ಮುಗಿಸ್ದೆ. ಹ್ಯಾಡ್ ಅ ಗುಡ್ ರನ್. ಸೊ ನನ್ನ ಪೇಷಂಟ್ಸು ಭಾಳ ಜನ ಬಂದು ಹೇಳ್ತಾರೆ, ನಾನು ಪ್ರತಿನಿತ್ಯ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಲಿಲ್ಲ ಅಂತಂತಂದರೆ ನನಗೆ ಊಟನೇ ಮಾಡೋಕ್ಕಾಗೋದಿಲ್ಲ, ನನಗೆ ಡೈಜೆಷನ್ನೇ ಆಗೋದಿಲ್ಲ. ಹಾಗಾಗಿ ಭಾಳ ವರ್ಷಗಳಿಂದ ಎವ್ರಿ ಡೇ ಒಂದೊಂದು ಗ್ಯಾಸ್ ಮಾತ್ರೆ ನುಂಗ್ತೀನಿ ಅಂತ ಭಾಳ ಜನ ಹೇಳ್ತಾರೆ ರೀ. ಎಕ್ಸ್ಟ್ರೀಮ್ಲಿ ಬ್ಯಾಡ್ ಹ್ಯಾಬಿಟ್ ಅದು. ದಯವಿಟ್ಟು ಯಾರ್ಯಾರು ಬಳಸ್ತಿದ್ದೀರಿ ಎವ್ರಿ ಡೇ ನೀವು ಗ್ಯಾಸ್ಟ್ರಿಕ್ ಮಾತ್ರೆನ ಲಾಂಗ್ ಟರ್ಮಲ್ಲಿ ದಯವಿಟ್ಟು ಬಳಸೋಕೆ ಹೋಗಬೇಡಿ. ಯಾಕೆ ಅಂತಂತಂದರೆ ನಮ್ಮ ಒಂದು ಶರೀರದಲ್ಲಿ ಆ್ಯಸಿಡ್ ಅಂಶ ನಮ್ಮ ಹೊಟ್ಟೆನಲ್ಲಿ ಉತ್ಪತ್ತಿ ಆಗಲೇಬೇಕಾಗುತ್ತೆ. ಯಾಕೆ ಅಂತಂತಂದರೆ ಒಂದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಜೊತೆಗೆ ಕೆಲವು ಅಂಶಗಳು ನಮ್ಮ ರಕ್ತ ಸೇರಬೇಕು ಅಂದರೆ, ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ಆಹಾರದಲ್ಲಿರ್ತಕ್ಕಂಥ ಅಂಶಗಳು ನಮ್ಮ ಸ್ಟೊಮಕ್ ಆ್ಯಸಿಡ್ಡು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಸ್ಟೊಮಕ್ಕಲ್ಲಿ ಇರ್ತಕ್ಕಂತಹ ಪೆಪ್ಸಿನ್ ಅಂತ ಏನೋ ಒಂದು ಪ್ರೋಟೀನ್ ಡೈಜೆಷನ್ ಮಾಡ್ತಕ್ಕಂಥ ಒಂದು ಎಂಜೈಮ್ ಬರುತ್ತೆ, ಅದಕ್ಕೆ ಆ್ಯಸಿಡ್ಡು ಬೇಕೇ ಬೇಕು. ಸೊ ನೀವು ಪ್ರತಿನಿತ್ಯ ಗ್ಯಾಸ್ಟ್ರಿಕ್ ಮಾತ್ರೆ ಬಳಸಿದ್ರೆ ಏನಾಗುತ್ತೆ ಅಂದರೆ ಆ ಆ್ಯಸಿಡ್ಡು ಉತ್ಪತ್ತಿನೇ ಆಗೋದಿಲ್ಲ. ನಮ್ಮ ಒಂದು ಡೈಜೆಷನ್ಗೆ ಬೇಕಾಗಿರ್ತಕ್ಕಂಥ ರಸಗಳು ಉತ್ಪತ್ತಿ ಆಗಲಿಲ್ಲ ಅಂದರೆ ಡೈಜೆಷನ್ ಹೆಂಗಾಗ್ತದೆ? ಸೊ ನಿಮಗೆ ಜೀರ್ಣ ಅಸಿಡಿಟಿ ಸಮಸ್ಯೆಗಳಿದ್ದರೆ ಜೀರ್ಣಶಕ್ತಿನ ಚೆನ್ನಾಗಿ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡು, ಒಳ್ಳೆಯ ಆಹಾರ ತೊಗೊಂಡು, ಸಿಂಪಲ್ ಫುಡ್ನ ಬಳಸ್ಕೊಂಡು, ವ್ಯಾಯಾಮ ಮಾಡಿಕೊಂಡು, ಮಿತವಾಗಿ ಆಹಾರ, ಸರಿಯಾದ ಪ್ರಮಾಣದಲ್ಲಿ ಆಹಾರ, ಈ ಥರದ್ದೆಲ್ಲ ವ್ಯಾಯಾಮ ಎಲ್ಲ ಮಾಡಿಕೊಂಡು ನೀವು ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡ್ರೆ ಡೈಜೆಷನ್ ಚೆನ್ನಾಗಾಗ್ತದೆ. ಡೈಜೆಷನ್ ಚೆನ್ನಾಗಾಯಿತು ಅಂತಂತಂದರೆ ನಿಮ್ಮ ಒಂದು ಏನು ಅಸಿಡಿಟಿ ಫೀಲಿಂಗು, ಅಜೀರ್ಣ ಫೀಲಿಂಗ್ ಇದೆ, ಇದೆಲ್ಲದೂ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಟ್ ಈಗ ಸದ್ಯಕ್ಕೆ ಸಿಂಪ್ಟಮ್ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ನೀವೇನು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅಜೀರ್ಣದ ಅಸಿಡಿಟಿ ಮಾತ್ರೆಗಳನ್ನ ಬಳಸ್ತಾ ಇದ್ದೀರಿ, ಇದರಿಂದ ಲಾಂಗ್ ಟರ್ಮ್ ಎಫೆಕ್ಟ್ಸು ತುಂಬ ಕೆಟ್ಟನಾಗಿರ್ತದೆ. ನಿಮಗೆ ಪ್ರೋಟೀನ್ ಡೈಜೆಷನ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ನೀವು ಭಾಳ ಜನ ಕೇಳಿರ್ಬೋದು, ಬೇಳೆಗಳು ಕಾಳುಗಳು ತಿಂದ್ಬಿಟ್ರೆ ಗ್ಯಾಸು ಅಂತಾರೆ. ಮೊಟ್ಟೆ ತಿಂದರೆ, ಚಿಕನ್ ತಿಂದರೆ, ನಾನ್ ವೆಜ್ ಎಲ್ಲ ತಿಂದರೆ ಗ್ಯಾಸ್ ಅಂತ ಹೇಳ್ತಾರೆ. ಯಾಕೆಂದರೆ ಅವರಲ್ಲಿ ಪೆಪ್ಸಿನ್ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಬಳಸಿ. ಲಾಂಗ್ ರನ್ನಲ್ಲಿ ಪ್ರೋಟೀನ್ ಡೈಜೆಷನ್ ಇಂಪೇರ್ ಆಗ್ತದೆ. ಅದ್ರ ಜೊತೆಗೆ ಅಯನ್ ಉತ್ಪತ್ತಿ ಸಿಗೋದಿಲ್ಲ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಪ್ರೋಟೀನ್ ಡೆಫಿಷಿಯನ್ಸಿ, ಇಮ್ಯುನಿಟಿ ಕಮ್ಮಿ ಆಗ್ತದೆ, ಬೋನ್ಸ್ ವೀಕ್ ಆಗ್ತದೆ. ಈ ಥರ ಬಹಳಷ್ಟು ನೆಗೆಟಿವ್ ಎಫೆಕ್ಟ್ಸ್ ಇದೆ. ಹಾಗಾಗಿ ಪ್ರತಿನಿತ್ಯ ನೀವು ಅಸಿಡಿಟಿ ಮಾತ್ರೆಯನ್ನು ದಯವಿಟ್ಟು ಬಳಸಲಿಕ್ಕೆ ಹೋಗಬೇಡಿ, ಬಹಳ ಡೇಂಜರಸ್. ಓಕೆ.